ನಮಸ್ಕಾರ. ನಾನಿವತ್ತು ಸಿರಿಧಾನ್ಯಗಳ ದೋಸೆ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಜೋಳ, ಜವಾರ ಅಂತೀವಿ, ಬ್ಯಾನಾರ ಮಿಲೆಟು, ಲಿಟ್ಲ್ ಮಿಲೆಟು, ಕೋಡೋ ಮಿಲೆಟು, ಇದು 4 ಇದೆ ಇವಾಗ. ಸೊ ನಂತರ ನಾನಿಲ್ಲಿ ಸಜ್ಜೆ, ಪರ್ಲ್ ಮಿಲೆಟು, ಫಿಂಗರ್ ಮಿಲೆಟು, ಫಾಕ್ಸ್ಟೇಲ್ ಮಿಲೆಟು, ಸೋರ್ಗಮ್ ಮಿಲೆಟು, ಪ್ರೋಸೋ ಮಿಲೆಟು, ಇಷ್ಟನ್ನು ಮತ್ತು ಕಡಲೆಬೇಳೆ, ಉದ್ದಿನಬೇಳೆನೂ ನಾನಿಲ್ಲಿ ತೊಗೊಂಡಿದ್ದೀನಿ. ಸೊ ಇಷ್ಟನ್ನು ನಾವು ಈ ಮೊದಲು ತೋರಿಸಿದ್ನಲ್ಲ ಆ ಸ್ಪೂನಿಂದ 2 ಸ್ಪೂನ್ ತೊಗೊಂಡಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಅನುಸಾರವಾಗಿ ಎಲ್ಲನೂ ಸಮನಾಗಿ ತೊಗೋಬೇಕು. ಬಟ್ ಆದರೆ ಕಡಲೆಬೇಳೆ, ಉದ್ದಿನಬೇಳೆ ಮಾತ್ರ ನಾವು ಸ್ವಲ್ಪನೇ ಹಾಕಬೇಕು. ಸೊ ಎಲ್ಲನೂ ಒಟ್ಟಿಗೆ ಸೇರಿಸಿ ನಾವು ಚೆನ್ನಾಗಿ ತೊಳೆದು ಅದನ್ನು ನೋಡಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡು ಚೆನ್ನಾಗಿ ತೊಳೆದು, ಇದನ್ನು ಕೂಡ ನಾವು ದೋಸೆಗೆ ಹೆಂಗೆ ನೆನೆಸಿಡ್ತೀವಲ್ಲ ಹಂಗೆ 8 ಗಂಟೆಗಳ ಕಾಲ ನೆನೆಸಿಡಬೇಕು. ಇಲ್ಲಿ ನಾನು ನೆನೆಸಿಟ್ಟಿದ್ದೀನಿ. ನಂತರ ಇದನ್ನು 8 ಗಂಟೆಗಳ ಆದಮೇಲೆ ನಾವು ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ದೋಸೆ ಹಿಟ್ಟನ್ನು ಅದಕ್ಕೆ ರುಬ್ಕೋಬೇಕು. ಇಲ್ಲಿ ನೋಡಿ ನಾನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಈ ಥರ ಹಾಕಿ ರುಬ್ಕೊಂಡು ಈ ಹದದಲ್ಲಿರಬೇಕು. ಇದನ್ನು ಒಂದು ಬಾಣಲೆಗೆ ತಗೊತಾ ಇದ್ದೀನಿ. ಸೊ ಇದರಲ್ಲಿ ನಾವು ಇವಾಗ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ಯಾಕೆ ಹಾಕ್ತಿದ್ದೀವಪ್ಪ ಅಂದರೆ ಎಲ್ಲ ಮಿಲೆಟ್ಸು ಆ್ಯಡ್ ಮಾಡಿದ್ದೀವಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ನಮ್ಮ ದೋಸೆ ಗರಿಯಾಗೂ ಬರುತ್ತೆ, ಸ್ವಲ್ಪ ಕೆಂಪಗೂ ಆಗುತ್ತೆ. ನೋಡಿ ಸ್ವಲ್ಪನೇ ಅಕ್ಕಿ ಹಿಟ್ಟು ಹಾಕಿ ನಾವು ಕಲಿಸ್ಕೋಬೇಕು ಚೆನ್ನಾಗಿ. ನಂತರ ಇದಕ್ಕೆ ನಾವು ಸ್ವಲ್ಪ ಉಪ್ಪು ಮತ್ತು ಸಕ್ಕರೆನ ಸೇರಿಸ್ಕೋಬೇಕು. ಅದನ್ನು ಕೂಡ ಇವಾಗ ನೀರು ಹಾಕಬಾರ್ದು, ಸುಮ್ಮನೆ ಉಪ್ಪು ಮತ್ತು ಸಕ್ಕರೆ ಹಾಕಿ ಕಲಸಿ ಹಾಗೆ ಇಡಬೇಕು. ಅದು 8 ಗಂಟೆಗಳ ಕಾಲ ಫ್ರ್ಯಾಗ್ಮೆಂಟೇಷನ್ ಆಗಬೇಕು. ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನಾನು. ಈ ಥರ ಕಲಿಸ್ಕೊಂಡ್ಮೇಲೆ ನೋಡಿ ಇದಕ್ಕೆ ಸಕ್ಕರೆ, ಒಂದು ಸ್ಪೂನ್ ಉಪ್ಪನ್ನು ಹಾಕಿ ಇಟ್ಟಿದ್ದೀನಿ. 8 ಗಂಟೆಗಳ ಫ್ರ್ಯಾಗ್ಮೆಂಟೇಷನ್ ಆದಮೇಲೆ ಈ ಥರ ಇರುತ್ತೆ ನೋಡಿ, ಈ ಥರ ಹದ ಇರುತ್ತೆ ಹಿಟ್ಟಿಂದು. ನಿಮಗೆ ಹೇಗೆ ಅಂದರೆ ತೆಳು ಬೇಕಾ ದಪ್ಪ ಬೇಕಾ ಅದ್ರ ಮೇಲೆ ಕನ್ಸಿಸ್ಟೆನ್ಸಿ ಮೇಲೆ, ಯೂಶ್ವಲಿ ದೋಸೆ ಕನ್ಸಿಸ್ಟೆನ್ಸಿಗೆ ನಾವು ಇದನ್ನು ರೆಡಿ ಮಾಡ್ಕೋಬೇಕು. ನೋಡಿ ನಾನು ಅದಕ್ಕೆ ನೀರು ಹಾಕಿ ಈ ಥರ ಕನ್ಸಿಸ್ಟೆನ್ಸಿ ಮಾಡಿಕೊಂಡು ತವಾ ಕಾಯಿಸೋಕ್ಕಿಟ್ಟು ಈ ಥರ ದೋಸೆಗಳನ್ನು ಹಾಕ್ತಾಯಿದ್ದೀನಿ. ನೋಡಿ ಈ ಥರ ತೆಳುವಾಗಿ ಹಿಟ್ಟು ತೆಳು ಇದ್ದರೆ ನೀವು ದೋಸೆ ಹಾಕಲಿಕ್ಕೂ ಈಸಿ ಆಗುತ್ತೆ ಮತ್ತು ಗರಿಯಾಗಿ ಬರುತ್ತೆ ದೋಸೆ. ನೋಡಿದ್ರಲ್ಲ, ಈ ಥರ ಆದಮೇಲೆ ಒಂದು ಸೈಡು ನಾವು ಹಿಂಗೆ ತಿರುಗಿಸಿದ್ರೆ ಕೆಂಪಗಾಗಿ ಬರುತ್ತೆ. ನಮಗೆ ಯಾವ ಥರ ಬೇಕೋ, ಮೆತ್ತಗೆ ಬೇಕೋ ಅಥವಾ ಗರಿಯಾಗಿ ಬೇಕೋ ಆ ಥರ ನಾವು ರೆಡಿ ಮಾಡ್ಕೋಬೋದು. ಬಿಸಿ ಬಿಸಿಯಾಗಿ